ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಟುಡೇ ಅಪ್ಡೇಟ್ಸ್ಗೆ ಸುಸ್ವಾಗತ. ಡೇಟ್ ಬಂದುಬಿಟ್ಟು September 7. ಇವತ್ತು ಏನೆಲ್ಲ ನಿಮಗೆ ಅಪ್ಡೇಟ್ಸ್ಗಳಿದ್ದಾವೆ ಎಲ್ಲನೂ ಕೂಡ ಡೀಟೇಲ್ಸ್ ಹೇಳ್ತೀನಿ ನೋಡಿ. ಒಂದು ಲೈಕ್ ಮಾಡ್ಕೊಂಬಿಡಿ. ಈಗ ಒಂದು ಲೈಕ್ ಆಯಿತಾ, ಯಾಕಂದ್ರೆ ಬೇರೆಯವ್ರು ರೀಚ್ ಆಗಲಿ ಅಂತ ಅಷ್ಟೇ ಉದ್ದೇಶ. ಸರಿ ಆಯ್ತು ಅನ್ಕೊಂಡಿರ್ತೀನಿ. ಸರಿ, ಇವಾಗ ಬಂದುಬಿಟ್ಟು ನೀಟ್ ಸ್ಟೂಡೆಂಟ್ಗೋಸ್ಕರ ಏನಂತಂದರೆ ಮೊದಲು ನೀಟ್ ಸ್ಟೂಡೆಂಟ್ಗೆ ಹೇಳ್ಬಿಡ್ತೀನಿ, ಆಮೇಲೆ KCET. ನೀಟಲ್ಲೂ ಕೂಡ ಅದರಲ್ಲಿ ಸ್ಪೆಸಿಫಿಕ್ ಆಗಿ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಆಯುಷ್ ಕೋರ್ಸ್ಗಳು KCET ಜೊತೆಗೆ ಸೇರಿಸ್ಕೊಂಡ್ಬಿಡ್ತೀನಿ ನಾನು. ಈಗ ಯಾಕೆ ಇವ್ರು ಇಬ್ಬನೇ ಸಪ್ರೇಟಾಗಿ ತೊಗೊಂಡಿದ್ದೀನಿ ಅಂತಂದರೆ ಇವ್ರಿಗೆ ಸೆಕೆಂಡ್ ಅಂದರೆ ಎರಡನೇ ಸುತ್ತಿನ ಮುಂದುವರಿದ ಪ್ರಕ್ರಿಯೆ ಅಂತ ಮಾಡಿದ್ದಾರೆ. ಹಂಗಾಗಿ ಈಗ ಗಾಳಿ ಇವ್ರದ್ದು ಕೂಡ ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಬಟ್ ಕೆಲವೊಂದಿಷ್ಟು ಏನಿದೆ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಏನಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ. ಎರಡನೇ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶ ಮತ್ತು ವೈದ್ಯಕೀಯ ದಂತವೈದ್ಯಕೀಯ ಸೀಟುಗಳ ಅಣುಕು ಅಥವಾ ತಾತ್ಕಾಲಿಕ ಫಲಿತಾಂಶವನ್ನು ಈಗಾಗಲೇ ಪ್ರಕಟಿಸಿದ್ದಾರೆ. ಸೊ ಹಂಗಾಗಿ ಈಗ ಏನು ಮಾಡ್ಬೋದು ಅಂತ ನೆಕ್ಸ್ಟ್ MCC ರಿಸಲ್ಟ್ ಬರೋರು ಕೂಡ ನೆಕ್ಸ್ಟ್ ಏನೂ ಕೂಡ ಮಾಡಲ್ಲ ಅಂತಂದಿದ್ದಾರೆ. ಅಂದರೆ ಈಗ ಸೆಕೆಂಡ್ ರೌಂಡ್ ನಿಮ್ಮ ಪ್ರೊವಿಷನಲ್ ಅಥವಾ ಮಾಕ್ನ ರಿಸಲ್ಟ್ ಅಂತ ಏನು ಬಂದೈತೆ 29/8/2025 ನಿಮ್ಮ ಫೈನಲ್ ರಿಸಲ್ಟ್ ಬರಬೇಕಂತಂದರೆ ಇನ್ನೂ ಕೂಡ MCC ಕಡೆ ಬರೋರು ಏನು ಕೂಡ ಮಾಡಲ್ಲ ಅಂತಿದ್ದಾರೆ. ಆ್ಯಂಡ್ ಮೇನ್ ಥಿಂಗ್ಸ್ ಆಗಿ ಕೊಟ್ಟಿರೋದು ಏನಂತಂದರೆ ಈಗ 3/9/2025 ಈ ಡೇಟ್ಗೆ ಏನಪ್ಪ ಅಂತಂದರೆ JNMC ಅಂದರೆ ಇವ್ರದ್ದು ಏನಪ್ಪ ಅಂದರೆ ಬೆಳಗಾವಿ ಕಾಲೇಜು ಹೊಸದಾಗಿ ಸೇರಿಸಿ 12 ವೈದ್ಯಕೀಯ ಸೀಟ್ಗಳನ್ನು ನೀಡಿರ್ತಾರೆ. ಅಂದರೆ ಹೊಸದಾಗಿ 12 ವೈದ್ಯಕೀಯ ಸೀಟ್ಗಳು ನೀಡಿರ್ತಾರೆ. ಸೊ ಹಂಗಾಗಿ ಈ ಒಂದು ಕಾಲೇಜ್ ಯಾರಾದರೂ ಹೊಸದಾಗಿ ಆ್ಯಡ್ ಮಾಡೋರು ಅಂದರೆ ಸೆಕೆಂಡ್ ರೌಂಡ್ ಎಕ್ಸ್ಟೆಂಡೆಡ್ ಡೇ ನಿಮ್ಗೆ ನಡೀತಾ ಇದೆ ಮೆಡಿಕಲ್ ಸ್ಟೂಡೆಂಟ್ ಈ ಒಂದು ಕಾಲೇಜ್ನ ಹೊಸದಾಗಿ ನೀವು ಏನು ಮಾಡ್ಬೋದು ಅಂತಂದರೆ ಕಾಲೇಜ್ನ ಆ್ಯಡ್ ಮಾಡಬಹುದು ಆಪ್ಷನ್ ಎಂಟಲ್ಲಿ. ಆ್ಯಂಡ್ ಅದೇ ರೀತಿಯಾಗಿ ಫಾರೂಕಿ ಕಾಲೇಜು ಮತ್ತು BGS ಗ್ಲೋಬಲ್ ದಂತವೈದ್ಯಕೀಯ ಕಾಲೇಜ್ ಎರಡು ಕೂಡ ಅದು 40 ಇದು 50 ಸೀಟ್ಗಳು ಏನಪ್ಪ ಅಂತಂದರೆ ಈ ಒಂದು ಎರಡು ಕಾಲೇಜು ಕೂಡ ಡೆಂಟಲ್ಗೆ ಪಾರ್ಟಿಸಿಪೇಟ್ ಮಾಡೋರು ಹೊಸದಾಗಿ ಕಾಲೇಜ್ ಇರ್ತವೆ ಆ್ಯಡ್ ಮಾಡಬಹುದು. ಓಕೆ ಹೇಳಿದ್ರೆ ಈಗಾಗಲೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ, ಮಾಡೋರು ಮಾಡ್ಕೋರಿ. ಆ್ಯಂಡ್ ಅದಾದ ತಕ್ಷಣ ನೆಕ್ಸ್ಟ್ ನಿಮಗೆ ಕೊಟ್ಟಿರೋದು ಮೇನ್ ಥಿಂಗ್ಸ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮುಂದುವರೆದು ಸರ್ಕಾರವು ಆದೇಶ ಸಂಖ್ಯೆ ಅಂತ ಕೊಟ್ಟು ಅದರ ರೂಲ್ಸ್ ಕೊಟ್ಟವ್ರೆ ಏನು ಕೊಟ್ಟವ್ರೆ 4/9/2025 ಈ ಹಿಂದೆ ಇದ್ದ 8 ವೈದ್ಯಕೀಯ ಕಾಲೇಜುಗಳಲ್ಲಿ ಹೆಚ್ಚುವರಿ ವೈದ್ಯಕೀಯ ಸೀಟುಗಳು ಸೇರ್ಪಡೆ ಮಾಡಿರ್ತಾರೆ. ಸೊ ಹಂಗಾಗಿ ನೀವು ಯಾರಾದ್ರೂ ಅಂದರೆ ಈಗ ಹೊಸದಾಗಿ 8 ಕಾಲೇಜಸ್ ಏನು ಬಂದಿದ್ದಾವೋ ಅಂದರೆ ಒಂದೊಂದು ಕಾಲೇಜಲ್ಲಿ 55 ಸೀಟಾಗಿ 400 ಸೀಟ್ಗಳು ಏನು ಬಂದಿದ್ದಾವೋ. ಸೊ ಹಂಗಾಗಿ ನೀವು ಅದರಲ್ಲಿ ಏನಾದರೂ ಸೀಟ್ ಪಡ್ಕೊತೀನಿ ಅನ್ನೋಂಗೆ ಅಂತಂದರೆ ಓನ್ಲಿ NRI ಸೀಟ್ಗೆ ಮಾತ್ರ ಆಪ್ಷನ್ಸ್ಗಳು ಎಂಟ್ರಿನ ಮಾಡ್ಬೋದು. ಅಂದರೆ NRI ಸ್ಟೂಡೆಂಟ್ ಯಾರು ಇತ್ತಂದರೆ ನಾನು NRI ಸ್ಟೂಡೆಂಟ್ ಇದ್ದೀವಿ, ನಂಗೆ NRI ಕೊಡೋದಿಲ್ಲ, ನಂಗೆ ಸೀಟ್ ಬೇಕು ಆ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಅಂತಂದರೆ ನೀವು ಕ್ಯೂ ಸೀಟ್ಗಳಿಗೆ ಏನು ಮಾಡ್ಬೋದು ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾರಿಗೆ ಓನ್ಲಿ ಫಾರ್ NRI ಸ್ಟೂಡೆಂಟ್ಗೆ. ಹೊಸದಾಗಿ ಈ ಸರ್ತಿ ಒಂದು ಶಾಕಿಂಗ್ ನ್ಯೂಸ್ ಥರ NRI ಸ್ಟೂಡೆಂಟು ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಕೊಡ್ತಾ ಇದ್ದಾರೆ. ಓಕೆ, ಹೋದ ವರ್ಷನೇ ಎಲ್ಲ ಕೂಡ ಇತ್ತು, ಬಟ್ ಈ ಸರ್ತಿ ಅಪ್ರೂವ್ ಆಗಿದೆ ಅಷ್ಟೇ, ಏನಿಲ್ಲ. ನೆಕ್ಸ್ಟ್ ನೋಡಪ್ಪ ಏನಾದರೂ ನಿಮ್ಮದು ಈ ಮೇಲ್ಕಂಡ ಎಲ್ಲ ಅಂಶಗಳು ಹಿನ್ನೆಲೆಯಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಆಪ್ಷನ್ ಪುನಃ ಪ್ರಾರಂಭಿಸಿದ್ದು ಅಭ್ಯರ್ಥಿಗಳು ಈ ಡೇಟ್ ಒಳಗಡೆ ಅಂದರೆ ನಾಳೆ 1 ಗಂಟೆ ಒಳಗಡೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಕೊಟ್ಟವ್ರೆ. ಅದಾದ ತಕ್ಷಣ ಇಲ್ಲಿ ಕೊಟ್ಬಿಟ್ಟು ಏನು ಕೊಟ್ಟಾರೆ ನೋಡಿ, ಏನಂತಂದ್ರೆ ಮೇನ್ ಆಗಿ ಥಿಂಗ್ಸ್ ಕೊಟ್ಬಿಟ್ಟು ಈಗಾಗಲೇ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಂದೈತೆ. ಅದಾದ ತಕ್ಷಣ ಮೊದಲ ಸುತ್ತಿ ಅಂದರೆ ಈಗ ಎಲ್ಲಿವರು ಕೂಡ ನಿಮಗೆ ಈಗ ಆಪ್ಷನ್ ಎಂಟ್ರಿ ತೋರಿಸ್ತಾರೆ ಅಂತಂದರೆ ನೀವು ಹಿಂದೆ ಸೆಕೆಂಡ್ ರೌಂಡ್ಗಿಂತ ಮುಂಚೆಕ್ಕೆ ಏನೊಂದು ಆಪ್ಷನ್ ಎಂಟ್ರಿ ಮಾಡಿದ್ರೆ ಅದೆಲ್ಲನೂ ಕೂಡ ಇರ್ತದೆ. ಅದನ್ನು ಹೊರತು ಕೂಡ ಮೊದಲ ಸುತ್ತಿನಲ್ಲಿ ಸೀಟು ಪಡೆದು ಚಾಯ್ಸ್ ಟು ಹಾಕಿ ಶುಲ್ಕ ಪಾವತಿಸಿರ್ತಾರೆ. ಅಂದರೆ ಚಾಯ್ಸ್ 2 ಹಾಕಿ ಪೇಮೆಂಟ್ ಎಲ್ಲನೂ ಕೂಡ ಮಾಡಿದರೆ, ಅದು ಚಾಯ್ಸ್ 3 ಹಾಕಿ ನೀವು 1 ಲಕ್ಷ ರೂಪಾಯಿ ಕ್ಯಾಶ್ ಡಿಪಾಸಿಟ್ ಅಕೌಂಟ್ ಇತ್ತಂದರೆ ನಿಮಗೆ ವಾಪಸ್ ಏನು ಮಾಡ್ಬೋದು, ಡಿಲೀಟ್ ಮಾಡ್ಕೋಬೋದು, ರಿಅರೇಂಜ್ ಮಾಡ್ಕೋಬೋದು, ಮಾಡಿಫೈ ಮಾಡ್ಕೋಬೋದು. ಬಟ್ ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರ್ತಾ ಇದೆ. ಅದು ಯಾವುದು ಓನ್ಲಿ ನೋಡಿ ಹೊಸ ಕಾಲೇಜುಗಳನ್ನು ಮಾತ್ರ ಆ್ಯಡ್ ಮಾಡಲಿಕ್ಕೆ. ಈಗ ಯಾವುದು ಮೇಲ್ಗಡೆ 3 ಹೇಳಿದೆ ನಾನು, ಒಂದು ಮೆಡಿಕಲು 2 ಡೆಂಟಲ್ ಹೇಳಿದೆ, ಅವನ್ನ ಮಾತ್ರ ನೀವು ಆ್ಯಡ್ ಮಾಡ್ಬೋದು. ಆ್ಯಂಡ್ NRI ಸ್ಟೂಡೆಂಟು ನೀವು 8 ಹೊಸದಾಗಿ ಬಂದಿರತಕ್ಕಂಥದ್ದು ಅವನು ಕೂಡ ನೀವು ಆ್ಯಡ್ ಮಾಡ್ಬೋದು. ಇಷ್ಟೇ ಕೊಟ್ಟವ್ರೆ. ಓಕೆ, ಸೊ ಹಂಗಾಗಿ ನೀವು ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ ಇಷ್ಟೇ, ನೀವು ಸ್ಟೂಡೆಂಟ್ಗೆ ಏನಿಲ್ಲ ಇಷ್ಟೇ ಇದೆ, ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡಲಿಕ್ಕೆ ಕೊಟ್ಟಿಲ್ಲ. ಬಟ್ KCET ಮತ್ತು ಆಯುಷ್ ಕೋರ್ಸ್ಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ನಿಮಗೆ ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇದೇ ಒಂದು ಲಿಂಕ್ ಇಲ್ಲಿ ಏನು ಕಾಣಿಸ್ತಿದೆ, ನೀವು UGCD ಟ್ಯಾಬಲ್ಲಿ ಹೋಗಿಬಿಟ್ಟು ನಿಮಗೆ ಒಂದು ಲಿಂಕ್ ಏನು ಕಾಣಿಸ್ತಿದೆ ನೋಡಿ, ಆಯ್ಕೆಯ 3ನೇ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಏನು ಕಾಣಿಸ್ತಿದೆ, ಇಲ್ಲಿ ಹೋಗಿಬಿಟ್ಟು ಸೇಮ್ ಆ್ಯಸ್ ಯೂಶುವಲ್ ಲಾಗಿನ್ ಆಗಿ ನಿಮ್ಗೆ ಲೈವ್ ಡೆಮೋ ಬೇಕಂತಂದರೆ ಇನ್ನೊಂದು ಟೈಮ್ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ. ಜಸ್ಟ್ ಈಗ ನಿಮ್ಗೆ ಆನ್ಸರ್ ಕ್ವಶನ್ಸ್ನ ಹೇಳ್ತಾ ಇದ್ದೀನಿ ಈಗ. ಸೊ ಕೆಲವೊಂದಿಷ್ಟು ಹುಡುಗರು ಕೇಳ್ತಾ ಇದ್ದಾರೆ ನನಗೆ, ಇಟ್ಸ್ ಶೋಯಿಂಗ್ ಟು ಪೇ 10,740. ಐ ಹೋಪ್ ದಟ್ ದ SC ಸ್ಟೂಡೆಂಟ್ ಓನ್ಲಿ ವಾಂಟ್ ಟು ಪೇ 10 rupees. ಐ ಸೆಲೆಕ್ಟೆಡ್ ಚಾಯ್ಸ್ 2 ಬಟ್ ಇಟ್ಸ್ ಶೋಯಿಂಗ್ ಟುಡೇ 10,740. ನೋಡಿ, ನಿಮ್ಗೆ ಆಳೆ ಚಾಯ್ಸ್ 2 ಕೊಟ್ಟು 10 ರೂಪಾಯಿ ಪೇಮೆಂಟ್ ಮಾಡಿ ಆಳೆ ಬಂದಿತ್ತಂದರೆ ಈ ರೀತಿ ತೋರಿಸಿದ್ರೆ ಇವಾಗ ಬಂದುಬಿಟ್ಟು ಇನ್ನೂ ಸ್ವಲ್ಪ ಒಂದು 10 ಗಂಟೆ 11 ಗಂಟೆವರೆಗೂ ಕೂಡ ವೆಯ್ಟ್ ಮಾಡಿ ನಿಮಗೆ ಸಾಲ್ವ್ ಆಗ್ಬೋದು. ಓಕೆ, ನೆಕ್ಸ್ಟ್ ತುಮಾರ ಸಂಡೇ ಇದೆ, ಬ್ಯಾಂಕ್ ಹಾಲಿಡೇ ಇರ್ತದೆ, ಸೋಮವಾರ ಕೂಡ ಲಾಸ್ಟ್ ಡೇಟ್ ಇದೆ, ಅದು ಕೂಡ 1 ಗಂಟೆವರೆಗೂ ಲಾಸ್ಟು ಚಲನ್ ಹಾಕ್ಕೊಂಡು ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡ್ಬೋದಾ? ಆನ್ಲೈನ್ ಮಾಡಿದರೆ ಪ್ರಾಬ್ಲಮ್ ಏನು ಆಗಲ್ವಾ ಬ್ರೋ? ಆನ್ಲೈನ್ ಮಾಡ್ಕೊಂಬಿಡಿ, ಯಾಕೆಂದರೆ 10,000 ಏನು ಅಷ್ಟು ಅಮೌಂಟ್ ಅಲ್ಲ. ಪ್ಲೀಸ್ ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಈಗ ಆನ್ಲೈನ್ ಮಾಡ್ಕೊಂಬಿಡಿ, ಇಮಿಡಿಯೇಟ್ ಎಲ್ಲ ಕೂಡ ಪೇಮೆಂಟ್ ಮುಗಿದ್ಬಿಡ್ತದೆ. 10,000ಗೋಸ್ಕರ ಏನು ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಏನಿಲ್ಲ ಸದ್ಯಕ್ಕೆ, ಆನ್ಲೈನ್ ಮಾಡ್ಕೊಂಬಿಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದರು, ಸರ್ ಐ ಡಿಡ್ ನಾಟ್ ಗೆಟ್ ಎನಿ ಸೀಟ್ ಇನ್ ದ ಸೆಕೆಂಡ್ ರೌಂಡ್, ಪ್ಲೀಸ್ ಕ್ಲಿಯರ್ ಮೈ ಕ್ವಶನ್ಸ್ ಅಂತ ಕೊಟ್ಬಿಟ್ಟು, ಅಂದರೆ ಯಾವುದೇ ರೀತಿ ಸೀಟ್ ಸಿಕ್ಕಿಲ್ಲ ಅಂತ ಸೆಕೆಂಡ್ ರೌಂಡ್ಗೆ ಆನ್ಸರ್ನ ಮಾಡಿ ಅಂತ ಕೇಳ್ತಿದ್ದಾರೆ. ಅಲ್ಲಿ ಏನು ಕೇಳಿದಾರೆ ನೋಡಿ, ದೇ ಆರ್ ಆಸ್ಕಿಂಗ್ 750 rupees ಅಗೇನ್ ಫಾರ್ ಆಪ್ಷನ್ ಎಂಟ್ರಿ. ಒಂದು ಎಷ್ಟು ಆಲ್ ಮೈ ಯುನಾನಿ ಆ್ಯಂಡ್ ಆಯುರ್ವೇದ ಕಾಲೇಜಸ್ ಆರ್ ಡಿಲೇಟೆಡ್. And what do if I want to exit the counseling?
ವಾರ್ಡು ಕಾಸ್ಟ್ ಡೆಪಾಸಿಟ್ ಅಂತ ನೋಡಿ. ನೀವು ಫಸ್ಟ್ ಆಫ್ ಆಲ್ 750 ರೂಪಾಯಿ ಕೇಳ್ತಂದ್ರೆ ಇನ್ನೂ ಸ್ವಲ್ಪ ಬಿಟ್ಟು ಚೆಕ್ಔಟ್ ಮಾಡ್ಕೇರಿ. ಮೊದಲು ಕೇಳ್ತತಿ, ಇವಾಗ ಯಾರು ಕೂಡ ಕೇಳ್ತಿಲ್ಲ. ಮಾರ್ನಿಂಗ್ ನಿನ್ನೆ ನೈಟ್ ಎಲ್ಲ ಕೇಳಿದೆ ಗೊತ್ತು, ಇವತ್ತು ಮಾರ್ನಿಂಗ್ ಬರ್ತಿಲ್ಲ ನೋಡ್ಕೋರಿ. ನೆಕ್ಸ್ಟ್ ಆಲ್ ಮೈ ಯುನಾನಿ ಆಯುರ್ವೇದ ಕಾಲೇಜಸ್ ಆರ್ ಡಿಲೇಟೆಡ್. ಇದುವರೆಗೂ ಕೂಡ ಸೀಟೇ ಸಿಕ್ಕಿಲ್ಲ ಅಂತಂದರೆ ಡಿಲೇಟ್ ಆಗಿದ್ರು ಸಹಿತ ಹೊಸದಾಗಿ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಥವಾ ಈ ಗಾಳಿ ಇತ್ತಪ್ಪ ಅಂತಂದರೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಕಾಲೇಜಸ್ ಆ್ಯಡ್ ಮಾಡ್ಬೋದು. ವರಿ ಮಾಡ್ಕೊಬೇಡಿ. ನೆಕ್ಸ್ಟ್ ವಾಟ್ ಡು ಇಫ್ ಐ ವಾಂಟ್ ಟು ಎಕ್ಸಿಟ್ ಕೌನ್ಸಿಲಿಂಗ್ ಅಂತಂದರೆ ನೀವು ಅಲ್ಲಿ ನೀವು ಕೌನ್ಸಿಲಿಂಗ್ದು ಎಕ್ಸಿಟ್ ಆಗಬೇಕಂತಂದರೆ ಒಂದು ನೀವು ಯಾವುದೇ ರೀತಿಯಾಗಿ ಅಗ್ರಿ ಬಟನ್ ಕೊಟ್ಟು ಒಳಗಡೆ ಬರಲಿಕ್ಕೆ ಹೋಗ್ಬೇಡ್ರಿ, ನೀವು ಆಟೋಮೆಟಿಕ್ ಎಕ್ಸಿಟ್ ಆಗ್ತೀರಾ. ಅಂದರೆ ಸೀಟೇ ಸಿಕ್ಕಿಲ್ಲ ಅಂತಂದ್ರೆ ನೀವು ಯಾವುದೇ ರೀತಿ ಅಗ್ರಿ ಬಟನ್ ಕೊಟ್ಟು ಒಳಗಡೆ ಎಂಟ್ರಿ ಆಗಲಿಲ್ಲ ಅಂದರೆ ನೀವು ಎಕ್ಸಿಟ್ ಆಗಿಬಿಡ್ತೀರ ಅಷ್ಟೇ. ನೆಕ್ಸ್ಟ್ ಹೌ ಟು ಕಾಸ್ಟ್ ಡೆಪಾಸಿಟ್ ಅಂತ ಕಾಣಿಸ್ತದೆ. ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. 10,000 ಏನಿದೆ ನಿಮಗೆ 10,000 ರೂಪಾಯಿ ಕಟ್ಟಿ ಕಾಸ್ಟ್ ಡೆಪಾಸಿಟ್ ಬರಲಿಕ್ಕೆ ಹೇಳಿದ್ರೆ 10,000 ರೂಪಾಯಿ ಆನ್ಲೈನ್ ಪೇಮೆಂಟ್ ಮಾಡ್ಕೋರಿ, ನಡೀತದೆ. ಎಷ್ಟು ಚಾಯ್ಸ್ನ ಸೆಲೆಕ್ಟ್ ಮಾಡಿದ್ವಿ ಇವಾಗ, ಬಟ್ ಕಾಲೇಜ್ ಇಷ್ಟ ಆಗಿಲ್ಲ, ಅದಕ್ಕೆ ಮತ್ತೆ ಚಾಯ್ಸ್ ಕೊಡ್ಬೇಕು ಬರ್ತದೆ. ಬರಲ್ಲಪ್ಪ ಮುಗೀತು. ಚಾಯ್ಸ್ ಒಂದು ಕೊಡೋಕ್ಕಂತ ಮುಂಚೆಗೆ ಯೋಚನೆ ಮಾಡ್ಬೇಕಿತ್ತು. ಇದನ್ನು ಚಾಯ್ಸ್ ಒಂದು ಕೊಟ್ಟರೆ ಅಡ್ಮಿಷನ್ ಆಗಿದೆ ಮತ್ತೇನು ಬರಲ್ಲ. ಸರ್ ನಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಅಲರ್ಟ್ ಆಗಿಲ್ಲ, ಈಗ ಥರ್ಡ್ ರೌಂಡಲ್ಲಿ ಕಾಸ್ಟ್ ಡೆಪಾಸಿಟ್ ಮಾಡಬೇಕು. ಹೌದು 10,000 ಕಾಸ್ಟ್ ಡೆಪಾಸಿಟ್ ಕಟ್ಟಬೇಕು ಸೀಟ್ ಸಿಕ್ಕಿಲ್ಲ ಅಂದರೆ. ಬ್ರೋ ನಾನು ಚಾಯ್ಸ್ ಟು ಕೊಟ್ಟಿದ್ದೆ ಮತ್ತೆ ಪೇ ಆನ್ಲೈನ್ ಮಾಡಿದ್ದೆ, ಆದರೆ 10,000 ಕಟ್ಟಬೇಕಂತ ತೋರಿಸ್ತೈತೆ ಅಂತಂದು. ಈ ರೀತಿ ಬರೋರು ಭಾಳ ಸ್ಟೂಡೆಂಟ್ ಇದ್ದರು. ನಿನ್ನೆ ನೈಟಿಂದ ಕೂಡ ನೋಡ್ತಿದ್ದೆ. ಇನ್ನೂ ಸ್ವಲ್ಪ ಒಂದು 11 ಗಂಟೆವರೆಗೂ ಕೂಡ ನೋಡಿ ಈ ಥರ ದುಡ್ಡು ಯಾರು 10,000 ರೂಪಾಯಿ ಮತ್ತೆ ಕೇಳ್ತಂತಂದರೆ 11 ಗಂಟೆ 11:30ವರೆಗೂ ಕೂಡ 12 ಗಂಟೆವರೆಗೂ ಕೂಡ ಹಿಂಗೆ ಬಂತಂದರೆ ಪೇಮೆಂಟ್ ಮಾಡಲೇಬೇಕಾಗುತ್ತೆ ನೀವು. ಓಕೆ, BSc ನರ್ಸಿಂಗ್ ಕಾಸ್ಟ್ ಡೆಪಾಸಿಟ್ ಎಷ್ಟು ಎಲ್ಲರಿಗೂ ಕೂಡ ನೋಡಿ. ಕಾಸ್ಟ್ ಡೆಪಾಸಿಟ್ ಈಗ ಸದ್ಯಕ್ಕೆ 10,000 ರೂಪಾಯಿ ಇದೆ. ಓಕೆ ಸರ್, ಥರ್ಡ್ ರೌಂಡಿಗೆ ಮತ್ತೆ 750 ಪೇ ಮಾಡಬೇಕಂತ ತೋರಿಸುತ್ತೆ. ಈಗ ನಿನ್ನೆ ತೋರಿಸ್ತೈತಿ, ಇವತ್ತು ತೋರಿಸ್ತಿಲ್ಲ. ವೆಯ್ಟ್ ಮಾಡಿ ನೋಡಿ ಬರ್ತಾಯಿದೆ. ಸರ್ MBBS ಚಾಯ್ಸ್ 2 ಮಾಡಿದ್ದೀನಿ, ನೀವು ಕಾಲೇಜಸ್ ಆ್ಯಡ್ ಮಾಡ್ಬೋದಾ? ಹೌದು, ಆ ಕಾಲೇಜ್ ಇದೆಯಲ್ಲ ಆ ಕಾಲೇಜ್ ಆ್ಯಡ್ ಮಾಡ್ಬೋದು ನೋಡಪ್ಪ. ಹೌದಾ, ಮಾಡ್ಬೋದು. ಸರ್ ಇಟ್ ಈಸ್ ಶೋಯಿಂಗ್ ಪೇ 750 ರೂಪೀಸ್. ಎಲ್ಲರೂ ಕೂಡ ಅದನ್ನ ಕೇಳ್ತಿದ್ದಾರೆ. ಈಗ ಒಂದು ಟೈಮ್ ಚೆಕ್ ಮಾಡ್ಕೊರಿ, ಬರ್ಬೋದು. ಇದೆಲ್ಲರೂ ಕೂಡ ಸಾಲ್ವ್ ಆಗಿರುತ್ತೆ. ಈಗ ಅಣ್ಣ ನನಗೆ MBBS ಕಾಲೇಜ್ ಸಿಕ್ಕಿದೆ, 5ನೇ ಕಾಲೇಜಿಗೆ ಸಿಕ್ಕಿದೆ. ನಾನು ಟೋಟಲ್ 92 ಹಾಕಿದ್ದೆ, ಆದರೆ 5ನೇ ಕಾಲೇಜ್ ಸಿಕ್ಕಿದೆ. ಕೆಳಗಿನ ಎಲ್ಲ ಡಿಲೀಟ್ ಆಗಿದೆ ಮತ್ತು ನಾನು ಎಂಟ್ರಿ ಮಾಡ್ಬೋದು. ನೋಡಿ ನೀವೇನು ಕೇಳ್ತೀರಿ BM ಯಾವ ನೋಡಿ ಕೇಳ್ತಿರೋದು BMS ಅಲ್ವಾ? ಅಂದರೆ BMS ಕೇಳ್ತಿದ್ರು. ಅಂದರೆ BMS ಕಾಲೇಜ್ ಸಿಕ್ಕಿದೆ ನಿಮಗೆ, ಅಂದರೆ ಅವ್ರಿಗೆ ಅದು ಇಂಜಿನಿಯರಿಂಗ್ ಸೀಟ್ ಇರ್ಬೋದು. ಮ್ಯಾಮ್ ನನಗೆ ಒಂದು ಮಟ್ಟಿಗೆ ಇಂಜಿನಿಯರಿಂಗ್ BMS ಕಾಲೇಜು. ಸೊ ಹಂಗೆ 5ನೇ ಸೀಟ್ ಇರೋದು 92 ಹಾಕೊಂಡಿದ್ರಂತೆ. ನೀವು ಯಾವ ಚಾಯ್ಸ್ ಎಂಟ್ರಿ ಮಾಡಿದ್ರು ಗೊತ್ತಿಲ್ಲ ಹಂಗೆ ಸದ್ಯಕ್ಕೆ. ಈಗ ಇನ್ ಕೇಸ್ ಯಾವುದಾದ್ರೂ ಚಾಯ್ಸ್ ಮಾಡಿರಿ, ಚಾಯ್ಸ್ 2 ಕೊಟ್ಟರೆ ಓಲ್ಡ್ ಇಟ್ಕೊಂಡಿರ್ತಾರೆ ಮೇಲ್ಗಡೆ ಇರ್ಬೋದು. ಚಾಯ್ಸ್ 3 ಕೊಟ್ಟು ಇದ್ದಿರ್ತಕ್ಕಂಥ ಕಾಲೇಜ್ ಡಿಲೀಟ್ ಮಾಡ್ಕೊಂಡು ಎಲ್ಲನೂ ಇರ್ಬೋದು. ಹೊಸದಾಗಿ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ಅಂತಂದರೆ ಹೊಸದಾಗಿ ಎಲ್ಲ ಕಾಲೇಜಸ್ ಕೂಡ ಆ್ಯಡ್ ಮಾಡ್ಬೋದು. ನೀವೀಗ ಫ್ರೆಶ್ ಆಪ್ಷನ್ ಎಂಟ್ರಿ ಇರ್ತಾರೆ ಈ ಸದ್ಯಕ್ಕೆ. ಅದು ಆಯಿತಾ, ಫ್ರೆಶ್ ಆಪ್ಷನ್ ಎಂಟ್ರಿ ಇಷ್ಟು ಸದ್ಯಕ್ಕೆ ಸಾಲ್ವ್ ಮಾಡಿದ್ದೀನಿ. ಯಾಕಂದರೆ ಇಷ್ಟೇ ಸದ್ಯಕ್ಕೆ ಮೇನ್ ಇಂಪಾರ್ಟೆಂಟ್ ಥಿಂಗ್ಸೇ ಎಷ್ಟು ಈಗ. ಆ್ಯಂಡ್ ಮೇನ್ ಆಗಿ ಬಂದುಬಿಟ್ಟು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಬಂದುಬಿಟ್ಟು ನಾಳೆ 1 ಗಂಟೆವರೆಗೂ ಕೂಡ ಲಾಸ್ಟ್ ಇದೆ. ಆಪ್ಷನ್ ಎಂಟ್ರಿ ಮಾಡ್ಕೋರಿ. ಇದು ಫ್ರೆಶ್ ಆಪ್ಷನ್ ಎಂಟ್ರಿ ಥರ ಮಾಡ್ಕೊಬೋದು ನೀವೀಗ. ಹೊಸದಾಗಿ ಫಸ್ಟ್ ರೌಂಡ್ಗಿಂತಲೂ ಮುಂಚೆಗೆ ಎಷ್ಟೋ ನಿಮಗೆ ಐಡಿಯಾ ಇರಲಿಲ್ಲ. ಇವಾಗ ಎಲ್ಲನೂ ಕೂಡ 2 ರೌಂಡ್ ಮುಗಿದೋಗ್ಬಿಡದೆ. ಈಗ ಏನು ಮಾಡೋಕ್ಕಂತ ಗೊತ್ತಾಗ್ತದ. ಇವಾಗ ಯಾವ ರೀತಿ ಮಾಡೋಕ್ಕೂ ಕರೆಕ್ಟಾಗಿ ಮಾಡ್ಕೊರಿ. ಯಾವ ಕಾಲೇಜಲ್ಲಿ ಸೀಟ್ ಇಲ್ಲ, ಈ ಕಾಲೇಜಲ್ಲಿ ಸೀಟ್ ಇಲ್ಲ ಅಂತ ಕೂರ್ಬಿಡ್ರಿ. ಎಲ್ಲರೂ ಕೂಡ ಕಾಲೇಜಸ್ನ ಆ್ಯಡ್ ಮಾಡೋಂಗಿದ್ರೆ ಮಾಡಿರಿ, ಸೀಟ್ ಸಿಗ್ತದೆ. ಲಾಸ್ಟ್ ರೌಂಡು ನೆಕ್ಸ್ಟ್ ಇದು ಮುಗಿದ ತಕ್ಷಣ ನಿಮ್ಗೆ ಯಾವುದೇ ರೀತಿ ಚಾಯ್ಸ್ 1 2 3 4 ಅಂತ ಇರಲ್ಲ. ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು ಎಲ್ಲರೂ ಸೀಟ್ ಸಿಕ್ಕರೆ. ಓಕೆ ಸರ್ಕೊಂಡ್ರು. ಆ್ಯಂಡ್ 10,000 ನಿಮ್ಮ ಕಾಸ್ಟ್ ಡೆಪಾಸಿಟ್ ಎಲ್ಲೂ ಹೋಗಲ್ಲ. ನೆಕ್ಸ್ಟ್ ಯಾವ್ದಾರು ಸೀಟ್ ಸಿಗುತ್ತಲ್ಲ ಅಡ್ಜಸ್ಟ್ಮೆಂಟ್ ಆಗುತ್ತೆ. ನಿಮ್ಗೆ ಸೀಟೇ ಸಿಗಲ್ಲ ಅಂತಂದರೆ ಅದು ವಾಪಸ್ ನಿಮ್ಗೆ ಕೊಡ್ತಾರೆ, ವರಿ ಮಾಡ್ಕೊಬಿಡಿ. ಓಕೆ, ಇದಿಷ್ಟು ಸದ್ಯಕ್ಕೆ. ಆ್ಯಂಡ್ ಲೈವ್ ಡೆಮೋ ಬೇಕಂದ್ರೆ ಕಮೆಂಟಲ್ಲಿ ಹಾಕಿ ಆ್ಯಂಡ್ ಲೈಕ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು. ನೆಕ್ಸ್ಟ್ ಡೇ ಬಾಯ್.